ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರಿಂದ, ಶಿಷ್ಯರಿಂದ ಮತ್ತು ಇಡೀ ನಮ್ಮ ಕರುನಾಡಿನ ಜನತೆಗೆ, ಇಡೀ ನಮ್ಮ ಭಾರತ ಜನತೆಗೆ, ಇಡೀ ನಮ್ಮ ವಿಶ್ವದಾದ್ಯಂತ ಸಮಸ್ತ ಭಕ್ತವೃಂದಕ್ಕೆಲ್ಲ ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶೀರ್ವಾದಗಳನ್ನು ಸಮಸ್ತರಿಗೂ ತಿಳಿಸುತ್ತಾ ನಮ್ಮ ಎಲ್ಲ ಕಹಿ ನೆನಪುಗಳನ್ನೆಲ್ಲ ಮರೆತು ಈಗ ಎಲ್ಲ ಯುಗಾದಿಯ ಸಮಯದಲ್ಲಿ ಪ್ರಕೃತಿ ಹೇಗೆ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿ ಹೊಸ ಚಿಗುರನ್ನು ಹೇಗೆ ಬಿಟ್ಟು ಕಂಗೊಳಿಸುತ್ತಾ ಇಡೀ ಪ್ರಕೃತಿಯ ಹಸುರಿನಿಂದ ಕಂಗೊಳಿಸಿ ನಗುತ್ತಾ ಇರ್ತಾಳೆ, ಹಾಗೆ ಈ ಹಳೆಯ ಕೈ ನೆನಪುಗಳೆಲ್ಲ ದೂರ ಹೋಗಿ ಸಮಸ್ತ ವೀಕ್ಷಕ ಬಾಂಧವರಿಗೂ, ಸಮಸ್ತ ಶಿಷ್ಯವೃಂದಕ್ಕೆಲ್ಲ ಆ ಭಗವತಿ ಇಷ್ಟಕಾಮೇಶ್ವರಿಯ ಅನುಗ್ರಹದಿಂದ, ಸಿದ್ಧಲಿಂಗೇಶ್ವರ ಕೃಪಾ ಕಾರುಣ್ಯದಿಂದ ನಿಮ್ಮ ಎಲ್ಲ ಬಯಸಿದ ಇಷ್ಟಾರ್ಥಗಳೆಲ್ಲ ಶೀಘ್ರವಾಗಿ ಕೈಗೂಡಲಿ ಅಂತಂದೇಳಿ ಶುಭಾಶೀರ್ವಾದವನ್ನು ತಿಳಿಸುತ್ತಾ ಈ ಪರಾಭವ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಿಂದ ಈ 12 ರಾಶಿಗಳಿಗೆ ಫಲಾಫಲಗಳಿದ್ದಾವೆ, ಯಾವ ರಾಶಿಯವರಿಗೆ ಶುಭದಾಯಕವಾಗಿದೆ, ಯಾವ ರಾಶಿಯವರಿಗೆ ತಾಯಿ ಜಗನ್ಮಾತಾ ಇಷ್ಟಕಾಮೇಶ್ವರಿ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ, ಯಾವ ರಾಶಿಯವರಿಗೆ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಇದೆ, ಯಾವ ರಾಶಿಯವರಿಗೆ ವಿದೇಶ ಉದ್ಯೋಗದ ಭಾಗ್ಯ ಸಿಗ್ತಾ ಇದೆ, ಯಾವ ರಾಶಿಯವರು ರಾಜಕೀಯದಲ್ಲಿ ಮೇಲು ಬರ್ತಾ ಇದ್ದಾರೆ, ಯಾವ ರಾಶಿಯವರು ರೈತಾಪಿ ವರ್ಗದವರು ಯಾವ ಬೆಳೆಯನ್ನ ಬೆಳೆಯುವುದರಿಂದ ಶುಭವಾಗುತ್ತೆ, ಎಲ್ಲವನ್ನ ವಿಚಾರವನ್ನ ಮಾಡೋಣ ಬನ್ನಿ ವೀಕ್ಷಕರೇ ಅಂತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಈ ಪರಾಭವ ನಾಮ ಸಂವತ್ಸರ ಯುಗಾದಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಮೇಷರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಿಂದ ಲಾಭ ಇದೆ ಎಲ್ಲವನ್ನ ತಿಳಿಯೋಣ. ವರ್ಷದ ಆರಂಭದಲ್ಲಿ ಮೇಷರಾಶಿಯವರಿಗೆ ಉತ್ತಮ ಲಾಭದಾಯಕವಾಗಿದ್ದು ಆರೋಗ್ಯವೂ ಸಹ ಉತ್ತಮವಾಗಿರುತ್ತೆ. ಈ ಸ್ಥಿತಿಗತಿಯಲ್ಲಿ ರೈತಾಪಿ ವರ್ಗದವರೂ ಸಹ ಉನ್ನತವಾಗಿ ಇಷ್ಟಕಾಮೇಶ್ವರಿಯ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ಸಾಲದಿಂದ ಮುಕ್ತಿಯನ್ನು ಪಡಿತಾ ಬರ್ತಾರೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಮುಂಬಡ್ತಿಗಳು ಮತ್ತು ವರ್ಗಾವಣೆಗಳು ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನು ವರ್ಷದ ಮಧ್ಯಭಾಗದಲ್ಲಿ ಆದಷ್ಟು ಸಹ ಸರ್ಕಾರಿ ನೌಕರರಿರಲಿ, ರೈತಾಪಿ ವರ್ಗದವರಿರಲಿ, ಎಲ್ಲರೂ ಸಹ ಮೇಷರಾಶಿಯವರು ಕೊಂಚ ಯೋಚನೆಯನ್ನು ಮಾಡಿ ನಿಮ್ಮ ಕಾರ್ಯಗಳಲ್ಲಿ ಮುಂದೂಡುವುದು ಸೂಕ್ತ. ಏಕಂತಂದರೆ ಶನಿ ಪರಮಾತ್ಮನ ದೃಷ್ಟಿ ಅಷ್ಟೊಂದು ಸರಿ ಇಲ್ಲದ ಕಾರಣ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಸಹ ನಿಮಗೆ ಮುಳ್ಳಾಗಬಹುದು. ಆದ್ದರಿಂದ ಆದಷ್ಟು ಗುರುಗಳ ಸಲಹೆಯನ್ನು ತೆಗೆದುಕೊಂಡು ಅದರಂತೆ ಮುನ್ನೂಡುವುದು ಮತ್ತೆ ಮುಂದುವರಿಯೋದ್ರಿಂದ ಉತ್ತಮವಾದ ಪ್ರಗತಿ ಉಂಟಾಗ್ತಾ ಬರುತ್ತೆ. ಇನ್ನು ವರ್ಷದ ಮಧ್ಯ ಮತ್ತು ಕೊನೆಯ ಭಾಗದಿಂದ ರಾಹುವಿನ ಪ್ರಭಾವ ಅಷ್ಟೊಂದು ಮೇಷರಾಶಿಗೆ ಸೂಕ್ತವಲ್ಲದ್ರಿಂದ ಆದಷ್ಟು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತಪ್ಪುಗಳನ್ನು ಉಂಟಾಗಬಹುದು. ನಿಮ್ಮ ಜೀವನದಲ್ಲಿ ತುಂಬ ವ್ಯಥೆಗಳನ್ನು ಪಡಬಹುದಾಗಿದೆ. ಅನೇಕ ಭೂ ನಷ್ಟಗಳು ಮತ್ತು ವ್ಯಾಪಾರದಲ್ಲಿ ನಷ್ಟಗಳು ಮತ್ತು ಮನೆಯಲ್ಲೂ ಸಹ ಅನೇಕ ಜೀವಿಗಳ ನಷ್ಟವೂ ಸಹ ಉಂಟಾಗಬಹುದಾಗಿದೆ. ಆದ್ದರಿಂದ ಮೇಷರಾಶಿಯವರು ಆದಷ್ಟು ಗುರುಗಳ ಮಾರ್ಗದರ್ಶನದಂತೆ ನಡೆದು ಇಷ್ಟಕಾಮೇಶ್ವರಿಯ ಆರಾಧನೆ ಮಾಡುವುದರಿಂದ ಸಕಲ ಶುಭ ಫಲಗಳು ಉಂಟಾಗ್ತಾ ಬರುತ್ತವೆ ಅಂತಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ. ವೃಷಭ ರಾಶಿಗೆ ಈ ವರ್ಷದ ಆರಂಭದಲ್ಲಿ ಉನ್ನತವಾದ ಲಾಭವನ್ನ ಪಡಿತಾ ಇದ್ದೀರಾ. ವೃಷಭ ರಾಶಿಗೆ ಉನ್ನತವಾಗಿ ಭೂಲಾಭಗಳು, ಗೃಹ ಲಾಭಗಳು ಮತ್ತು ಯಾರಿಗೆ ವಿವಾಹದ ಭಾಗ್ಯಗಳು ಕೂಡಿ ಬಂದಿರಲ್ಲ ಅಂಥವರಿಗೆ ಶೀಘ್ರ ವಿವಾಹ ಪ್ರಾಪ್ತಿ ಯೋಗಗಳು ಸಹ ನಡೀತಾ ಇದ್ದಾವೆ. ಇನ್ನು ವರ್ಷದ ಮಧ್ಯಭಾಗದಲ್ಲಿ ಯಾರಿಗೆ ಸಂತಾನದ ಕೊರತೆಯಿಂದ ಬಹು ವರ್ಷಗಳಿಂದ ನರಳುತ್ತಾ ಇದ್ದೀರಾ, ಈ ವೃಷಭ ರಾಶಿಯವರಿಗೆ
ಅದು ಸೂಕ್ತವಾದ ಸಮಯವಾಗಿದೆ. ಆದ್ದರಿಂದ ಆ ಸಮಯದಲ್ಲಿ ಯಾರಿಗೆ ಗರ್ಭದ ತೊಂದರೆಗಳಿರುತ್ತವೆ ಅಂಥವರು ಶಾಸ್ತ್ರದ ಪ್ರಕಾರವಾಗಿ ಮತ್ತು ವೈಜ್ಞಾನಿಕವಾಗಿ ಉತ್ತಮವಾದ ವೈದ್ಯರನ್ನು ಸಂಪರ್ಕಿಸುವುದರಿಂದ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದರಿಂದ ಉತ್ತಮವಾದ ಗರ್ಭದೋಷಗಳು ನಿವಾರಣೆಯಾಗಿ ಉನ್ನತವಾದ ಸತ್ಸಂತಾನಗಳು ಸಹ ಪ್ರಾಪ್ತಿಯಾಗ್ತಾ ಬರುತ್ತೆ. ಇನ್ನು ವರ್ಷದ ಕೊನೆಯ ಭಾಗದಲ್ಲಿ ಆದಷ್ಟು ಸಹ ವೃಷಭ ರಾಶಿಯ ರಾಜಕಾರಣಿಗಳಿರಲಿ, ರೈತಾಪಿ ವರ್ಗದವರಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಇಲ್ಲದಿದ್ದರೆ ಅನೇಕ ನಷ್ಟಗಳು ಮತ್ತು ಅನೇಕ ಅಪಘಾತಗಳ ಸೂಚನೆಯನ್ನು ಸಹ ತೋರಿಸ್ತಾರಿಂದ ಕಾಲಜ್ಞಾನದಲ್ಲಿ ಬಹು ಎಚ್ಚರಿಕೆಯಿಂದ ಮುಂದುವರಿಯುವುದು ಸೂಕ್ತ. ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ವರ್ಷದ ಮಧ್ಯಭಾಗದಲ್ಲಿ ವಿಶೇಷವಾಗಿ ಇಷ್ಟಕಾಮೇಶ್ವರಿಯ ಆರಾಧನೆ ಯಾಗಗಳನ್ನು ಮಾಡುವುದರಿಂದ ಉನ್ನತ ಫಲಗಳನ್ನು ಪಡೆಯುವುದು ಮತ್ತು ವರ್ಷದ ಕೊನೆಯಲ್ಲಿ ವಿಶೇಷವಾಗಿ ಇಷ್ಟಕಾಮೇಶ್ವರಿಗೆ ಗಂಧದ ಅಭಿಷೇಕಾದಿಗಳನ್ನು ಮಾಡುವುದರಿಂದ ಭೂಲಾಭಾದಿಗಳು, ಗೃಹ ನಿರ್ಮಾಣ ಕಾರ್ಯಗಳನ್ನು ಸಹ ನೀವು ಪಡೆಯುವುದರಲ್ಲಿ ಸಂಶಯವಿಲ್ಲ. ಈ ವರ್ಷ ವೃಷಭ ರಾಶಿಯವರಿಗೆ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಅಂತಂದು ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೀವಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗುರು ಮತ್ತು ಶನಿಯ ಸಂಚಾರ ಮತ್ತು ರಾಹು ಕೇತುವಿನ ಸಂಚಾರಗಳಿಂದ ಬಂಧು ಮಿತ್ರರೊಂದಿಗೆ ಕಲಹಗಳು, ವಿಶೇಷವಾದ ಅನೇಕ ಅನಾರೋಗ್ಯ ಪೀಡೆಗಳು ಸಹ ಕಾಡ್ತಾ ಬರ್ತವೆ. ಮತ್ತು ಅನೇಕರಿಗೆ ಶಸ್ತ್ರ ಚಿಕಿತ್ಸೆಗಳು ಅಂದರೆ ಆಪರೇಷನ್ ಅಂತಹ ಕಾರ್ಯಗಳು ನಡೆಯುವಂಥದ್ದು ಮತ್ತು ಅನೇಕ ರೀತಿಯಿಂದ ಹೊಟ್ಟೆಗೆ ಅಂದರೆ ಲಿವರ್ಗೆ ಮತ್ತು ಕರುಳಿಗೆ ಸಂಬಂಧಪಟ್ಟಂತಹ ಅನೇಕ ರೋಗಗಳು ಸಹ ನಿಮ್ಮನ್ನು ಕಾಡಬಹುದಾಗಿದೆ. ಆದಷ್ಟು ಸಹ ಮಿಥುನ ರಾಶಿಯವರು ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ವರ್ಷದ ಮಧ್ಯಭಾಗದಿಂದ ಉತ್ತಮವಾಗಿ ಹಣಕಾಸಿನಲ್ಲಿ ಚೇತರಿಕೆ ಉಂಟಾಗ್ತಾ ಬರುತ್ತೆ. ಭೂ ವ್ಯವಹಾರಗಳು ನಡೀತಾ ಬರ್ತವೆ. ನಿಂತು ಹೋದ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಪ್ರಗತಿ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಬರುತ್ತೆ. ಮತ್ತು ವರ್ಷದ ಕೊನೆಯಲ್ಲಿ ಆದಷ್ಟು ಈ ಮಿಥುನ ರಾಶಿಯವರು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ರಾಹುಕೇತುಗಳ ಪ್ರಭಾವದಿಂದ ಕುಟುಂಬದಲ್ಲಿ ಕಲಹಗಳು, ಕೆಲವೊಂದು ಸಣ್ಣ ಜಗಳಗಳೇ ವಿಪರೀತವಾಗಿ ವಿವಾಹ ವಿಚ್ಛೇದನಗಳೇ ಆಗಬಹುದು. ಅಂತಹ ಸಾಧ್ಯತೆಗಳು, ಸಂಭವಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದಷ್ಟು ಸಹ ಮಿಥುನ ರಾಶಿಗಳು ಸಹ ಆದಷ್ಟು ಗುರುಗಳ ವಾಕ್ಯದಂತೆ ನಡೆಯುವುದು, ಗುರುಗಳ ವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರಿಯ ಆರಾಧನೆ ಮತ್ತು ಶ್ರೀಚಕ್ರದ ಆರಾಧನೆಯನ್ನು ಮಾಡುವುದರಿಂದ ಬರುವಂತಹ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗಬಹುದಾಗಿದೆ. ಮತ್ತು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ತಮ್ಮ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವುದು ಮತ್ತು ತಾಯಿಯ ಆರೋಗ್ಯದ ಪೋಷಣೆಯನ್ನು ಮಾಡುವುದು, ಅದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಿಗೆ ತೃಪ್ತಿಯನ್ನು ನೀಡಿದುವುದು, ಇದೆಲ್ಲವೂ ಸಹ ಬಹು ಮುಖ್ಯವಾಗಿರುತ್ತೆ ಅಂತಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯಂತ ಶುಭಪ್ರದವಾಗಿತ್ತು. ವರ್ಷದ ಪ್ರಾರಂಭದಲ್ಲಿ ಉನ್ನತವಾಗಿ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಭೂ ವ್ಯಾಪಾರಿಗಳಿರಲಿ ಇಂಥವರಿಗೆ ಅತ್ಯಧಿಕ ಲಾಭಗಳು ಸಹ ಉಂಟಾಗ್ತಾ ಬರುತ್ತೆ. ಭೂಮಿಯಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳಿದ್ರೂ ಸಹ ಅವೆಲ್ಲವೂ ಸಹ ನಿವಾರಣೆಯಾಗಿ ಅತ್ಯಂತ ಲಾಭವನ್ನು ಪಡಿತಾ ಬರ್ತೀರಾ. ಮತ್ತು ಕುಟುಂಬದಲ್ಲಿ ಆರೋಗ್ಯದಲ್ಲಿ ಸಕಲರಿಗೂ ಕುಟುಂಬ ಸದಸ್ಯರಲ್ಲಿ ಆರೋಗ್ಯ ಚೇತರಿಕೆ ಉಂಟಾಗ್ತಾ ಬರುತ್ತೆ. ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಸಂತೋಷವನ್ನ ಕಾಣಿಸ್ತಾ ಬರ್ತೀರಾ. ಆದಷ್ಟು ಪುಣ್ಯ ಕಾರ್ಯಗಳನ್ನು ಕಟಕ ರಾಶಿಯವರು ಮಾಡುವುದು ಸೂಕ್ತ. ಮತ್ತು ವರ್ಷದ ಮಧ್ಯ ಮತ್ತು ವರ್ಷದ ಕೊನೆಯಲ್ಲೂ ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು, ಅದರೊಳಗೂ ಸಹ ವರ್ಷದ ಕೊನೆಯ ಭಾಗದಲ್ಲಿ ತಾವುಗಳು ವಾಹನ ಸಂಚಾರ ಇರಲಿ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳಿಂದ ಅತ್ಯಂತ ಜಾಗರೂಕತೆಯನ್ನು ಕರ್ಕ ರಾಶಿಯವರು ವಹಿಸುವುದು ಸೂಕ್ತ. ಮತ್ತು ವಿದೇಶ ಪ್ರಯಾಣ ಮತ್ತು ಪ್ರವಾಸ ಭಾಗ್ಯಗಳು, ತೀರ್ಥಕ್ಷೇತ್ರಗಳ ಸಂದರ್ಶನಗಳು ಸಹ ಕರ್ಕ ರಾಶಿಯವರಿಗೆ ಉಂಟಾಗ್ತಾ ಇರೋದ್ರಿಂದ ಮತ್ತು ಕರ್ಕ ರಾಶಿಯ ಯುವತಿಯರಿಗೆ ಆದಷ್ಟೂ ಸಹ ವಿದೇಶ ಉದ್ಯೋಗಗಳು, ವಿವಾಹ ಭಾಗ್ಯಗಳು ಸಹ ಕೂಡು ಬರ್ತಾ ಇದೆ ಅನ್ನೋದನ್ನು ಸಹ ತಿಳಿಸುತ್ತಾ ಕರ್ಕ ರಾಶಿಯವರು ಸಹ
ಗುರುಗಳ ವಾಕ್ಯದಂತೆ ನಡೆದು ಇಷ್ಟಕಾಮೀಶ್ವರಿಗೆ ಬಿಲ್ವದಿಂದ ಅರ್ಚನೆಯನ್ನ ಮಾಡಿ ಅಮ್ಮನಿಗೆ ವಿಶೇಷವಾಗಿ ಹಸಿರು ಬಣ್ಣದ ವಸ್ತ್ರ ಸೇವೆಯನ್ನ ಮಾಡುವುದರಿಂದ ರಾಹುಕೇತುವಿನ ಪ್ರಭಾವ ಮತ್ತು ಗುರುವಿನ ಸಂಚಾರದಿಂದ ಉಂಟಾಗುವಂತಹ ಎಲ್ಲ ದೋಷಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಸಹ ಆನಂದಮಯ ಉಂಟಾಗುತ್ತೆ ಅಂತಂದು ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೀವಿ. ಸಿಂಹರಾಶಿ. ಸಿಂಹರಾಶಿಯವರು ಇಷ್ಟು ದಿನ ಅಷ್ಟಮ ಶನಿಯಿಂದ ತುಂಬ ನಲಿಗೆ ಹೋಗಿದ್ದೀರ. ಆದರೆ ಈ ಯುಗಾದಿಯಿಂದ ಸಿಂಹರಾಶಿಯವರಿಗೆ ಬಹು ಸಂತೋಷ ಮತ್ತು ಲಾಭಗಳು ಸಹ ಉಂಟಾಗ್ತಾ ಬರ್ತವೆ ಅನ್ನೋದನ್ನು ಸಹ ಶ್ರೀಪೀಠದಿಂದ ಸಿಂಹರಾಶಿಯವರಿಗೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನು ತಿಳಿಸುತ್ತಾ ವರ್ಷದ ಆರಂಭದಿಂದ ಕೆಲವೊಂದು ನಗುಗಳು ನಿಮ್ಮಲ್ಲಿ ಪ್ರಾರಂಭ ಆಗ್ತಾ ಬರ್ತವೆ. ಎಲ್ಲ ಸಮಸ್ಯೆಗಳು ಸಹ ನಿಧಾನವ ಗತಿಯಲ್ಲಿ ಪರಿಹಾರವನ್ನ ಕಾಣ್ತಾ ಬರ್ತವೆ. ಮತ್ತು ಆದಷ್ಟು ಸಹ ಸಿಂಹರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸುವುದು ಸೂಕ್ತ. ಮತ್ತು ಸಿಂಹರಾಶಿಯವರು ವರ್ಷದ ಮಧ್ಯಭಾಗದಿಂದ ಆದಷ್ಟು ಸಹ ನಿಮ್ಮ ಹಣಕಾಸಿನ ಸ್ಥಿತಿಗತಿಯ ಕಡೆ ತುಂಬ ಎಚ್ಚರಿಕೆಯನ್ನು ವಹಿಸೋದು ಮತ್ತು ಬಂಧು ಮಿತ್ರರಿಂದ ಅನೇಕ ನೋವುಗಳು ಉಂಟಾಗುತ್ತೆ ಅನ್ನೋದನ್ನು ಸಹ ಗ್ರಹಗತಿಗಳಿಂದ ತೋರಿಸ್ತಾರಿಂದ ಆದಷ್ಟು ಎಚ್ಚರಿಕೆಯಿಂದ ಇರುವುದು ಒಳಿತು. ಮತ್ತು ವರ್ಷದ ಕೊನೆಯ ಭಾಗದಲ್ಲಿ ಆದಷ್ಟು ಸಹ ಕೆಲವೊಂದು ತಾಂತ್ರಿಕ ಪರಿಹಾರದಿಂದ ಕೆಲವೊಂದು ದೋಷಗಳು ಉಂಟಾಗ್ತವೆ ಅಂತಂದೂ ಸಹ ಕಾಲಜ್ಞಾನ ಮತ್ತು ಗ್ರಹಗತಿಗಳ ಮತ್ತು ರಾಹುಕೇತುಗಳಿಂದ ತೋರಿಸ್ತಾರಿಂದ ಆದಷ್ಟೂ ಸಹ ಸಿಂಹರಾಶಿಯವರು ವರ್ಷದ ಮಧ್ಯಭಾಗದಿಂದಲೇ ಸಹ ಇಷ್ಟಕಾಮೇಶ್ವರಿಯ ಆರಾಧನೆಯನ್ನ ಮಾಡೋದು, ಇಷ್ಟಕಾಮೇಶ್ವರಿಯ ನಾಮಗಳನ್ನು ಪ್ರತಿದಿನ ಸ್ಮರಣೆಯನ್ನ ಮಾಡೋದರಿಂದ, ಗುರುವಾಕ್ಯದಂತೆ ನಡೆಯುವುದರಿಂದ ಹರ ಮುನಿದರು ಗುರು ಕಾಯುವ ಎಂಬ ಮಾತನ್ನ ಸಿಂಹರಾಶಿಯವರು ಪಾಲನೆಯನ್ನ ಮಾಡಿ ಗುರು ವಾಕ್ಯದಂತೆ ನಡೆದಿದ್ದೇ ಆದರೆ ಇಷ್ಟಕಾಮೇಶ್ವರಿಯ ಅನುಗ್ರಹದಿಂದ ಈ ಎಲ್ಲ ದೋಷಗಳೂ ಸಹ ನಿವಾರಣೆಯಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಹ ಪಡೆಯುವುದರ ಜೊತೆಗೆ ಲಾಭವನ್ನ ಗಳಿಸ್ತೀರಾ ಅಂತಂದು ಶುಭಾಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಸಹ ಈ ವರ್ಷದಲ್ಲಿ ವಿಶೇಷವಾದ ಭೂಲಾಭಗಳು ಗೃಹ ಲಾಭಗಳು ಸಹ ದೊರೆಯುವುದರ ಜೊತೆಯಲ್ಲಿ ಯಾರ್ಯಾರು UPSC ಎಕ್ಸಾಮ್ ಬರೆದಿರ್ತೀರಾ, ಬರೀಬೇಕು ಅಂತೀರಾ ಅಂಥವರಿಗೆ ಸರ್ಕಾರಿ ಉದ್ಯೋಗದ ಭಾಗ್ಯಗಳು ಸಹ ಲಭಿಸ್ತಾ ಇದ್ದಾವೆ ಅಂತನ್ನೋದನ್ನು ಸಹ ತಿಳಿಸುತ್ತಾ ಅನೇಕ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಭಾಗ್ಯಗಳು ದೊರಕುವುದರ ಜೊತೆಯಲ್ಲಿ ವಿವಾಹ ಭಾಗ್ಯಗಳು ಮತ್ತು ವಿಶೇಷ ಸಂತಾನ ಭಾಗ್ಯಗಳೂ ಸಹ ಉಂಟಾಗ್ತಾ ಬರುತ್ತೆ. ಯಾರಿಗೆ ಅನೇಕ ರೀತಿಯಿಂದ ಗರ್ಭಾಶಯದ ತೊಂದರೆಗಳಿರುತ್ತೆ ಆ ಎಲ್ಲ ದೋಷಗಳು ನಿವಾರಣೆಯಾಗಿ ವಿಶೇಷವಾದ ಫಲಗಳು ಕನ್ಯಾ ರಾಶಿಯವರಿಗೆ ಉಂಟಾಗ್ತಾ ಬರುತ್ತೆ. ಮತ್ತು ವರ್ಷದ ಮಧ್ಯಭಾಗದಿಂದ ಅವರೂ ಸಹ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಮತ್ತು ಬಂಧು ಮಿತ್ರರಲ್ಲಿ ಕಲಹಗಳು ಮತ್ತು ದಾಯಾದಿಗಳಲ್ಲಿ ಕಲಹಗಳಿಂದ ಭೂ ವ್ಯಾಜ್ಯಗಳು ಮತ್ತು ಅನೇಕ ರೀತಿಯಿಂದ ಕೋರ್ಟು ಕಚೇರಿಯ ಅಲೆದಾಟಗಳು, ಅದು ವೃಥಾ ಅಲೆದಾಟ, ಇದರಿಂದ ಸಮಯನೂ ಸಹ ವ್ಯರ್ಥ ಅನ್ನೋದನ್ನು ಸಹ ತೋರಿಸ್ತಾರಿಂದ ಆದಷ್ಟು ಸಹ ಕನ್ಯಾ ರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಮತ್ತು ವಿಶೇಷವಾಗಿ ಕನ್ಯಾ ರಾಶಿಯ ಸ್ತ್ರೀಯರು ಸಹ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸುವುದು ಸೂಕ್ತ. ಕಾಲಜ್ಞಾನದ ಪ್ರಕಾರ ಮತ್ತು ರಾಹುವಿನ ಪ್ರಭಾವದಿಂದ ಅನೇಕ ಕ್ಯಾನ್ಸರ್ನಂತಹ ಕಾಯಿಲೆಯ ಸೂಚನೆಗಳನ್ನು ಕೊಡ್ತಾರಿಂದ ಕನ್ಯಾ ರಾಶಿಯವರು ಆದಷ್ಟು ಗುರುವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರಿಗೆ ಪ್ರತಿದಿನವೂ ಸಹ ಕುಂಕುಮಾರ್ಚನೆಯನ್ನ ಮಾಡುವುದರಿಂದ ಬರುವ ಎಲ್ಲ ದೋಷಗಳಿಂದ ಮುಕ್ತರಾಗ್ತೀರಾ ಅನ್ನೋದನ್ನು ಸಹ ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ. ಸಮಸ್ತ ಕನ್ಯಾ ರಾಶಿಯರಿಗೆ ಸಕಲ ಶುಭವನ್ನ ಉಂಟು ಮಾಡಲಿ ಇಷ್ಟಕಾಮೇಶ್ವರಿ ಅಂತಂದು ಪ್ರಾರ್ಥನೆಯನ್ನು ಮಾಡ್ತಾ ಶುಭಾಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ತುಲಾರಾಶಿ. ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ವಿಶೇಷವಾದ ಧನ ಲಾಭಗಳು ಸಹ ಉಂಟಾಗ್ತಾ ಬರ್ತವೆ ಮತ್ತು ಭೂಲಾಭಗಳು ಸಹ ಉಂಟಾಗ್ತಾ ಬರ್ತಾ ಹೋಗ್ತವೆ ಮತ್ತು ವಿಶೇಷವಾಗಿ ನೌಕಾಯಾನ ಅಂತಂದು ಹೇಳುತ್ತೆ ರಾಹುವಿನ ಪ್ರಭಾವದಿಂದ, ಅಂದರೆ
ದೀರ್ಘವಾಗಿ ಸಮುದ್ರದಲ್ಲಿ ಪ್ರವಾಸವನ್ನು ಮಾಡುವುದು. ಮತ್ತು ಯಾರಾದರೂ ಯುವಕರು ಇರಲಿ ಮತ್ತು ಯುವತಿಯರಲ್ಲಿ ಯಾರು ನೇವಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅಂತಂದಿರ್ತೀರ ಅಂಥವರಿಗೆ ಶೀಘ್ರವಾಗಿ ಉದ್ಯೋಗ ಭಾಗ್ಯಗಳು ಸಹ ದೊರಕ್ತಾ ಹೋಗ್ತವೆ ಈ ತುಲಾರಾಶಿಯವರಿಗೆ. ಮತ್ತು ವರ್ಷದ ಮಧ್ಯಭಾಗದಿಂದ ಆದಷ್ಟು ಸಹ ಅನೇಕ ರೀತಿಯಿಂದ ವಾಹನ ಸಂಚಾರದಲ್ಲಿ ಅಪಾಯವನ್ನು ಹೆಚ್ಚಾಗಿ ತೋರಿಸ್ತಾರಿಂದ ಈ ತುಲಾರಾಶಿಯವರು ಹೆಚ್ಚಿನ ಗಮನವನ್ನು ಸಮಯದ ಕಡೆ ಕೊಡುವುದು ಮತ್ತು ಸಂಚಾರದಲ್ಲಿ ಹೆಚ್ಚಿನ ಗಮನವನ್ನು ಇಟ್ಟು ಮುಂದುವರಿಯೋದ್ರಿಂದ ಶೀಘ್ರವಾಗಿ ಈ ಎಲ್ಲ ದೋಷಗಳಿಂದ ಪರಿಹಾರಗಳು ಉಂಟಾಗ್ತಾ ಬರುತ್ತೆ. ಮತ್ತು ಯಾರು ಸರ್ಕಾರಿ ಅಧಿಕಾರಿಗಳಿರ್ತೀರ ಅಂಥವರಿಗೆ ಉನ್ನತವಾದ ಪ್ರಮೋಷನ್ಗಳ ಲಾಭಗಳು ಸಹ ಉಂಟಾಗ್ತಾ ಬರುತ್ತೆ. ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ವಿಶೇಷವಾದ ಸ್ಥಾನಮಾನಗಳು ದೊರಕ್ತಾ ಹೋಗ್ತವೆ. ಮತ್ತು ರೈತಾಪಿ ವರ್ಗದವರಿಗೆ ಅನೇಕ ಋಣಮುಕ್ತಿಗಳು ಸಹ ಉಂಟಾಗ್ತಾ ಬರುತ್ತೆ ಈ ತುಲಾರಾಶಿಯವರಿಗೆ. ಇಂತಹ ಈ ತುಲಾರಾಶಿಯವರು ಗುರುವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರಿಯ ಆರಾಧನೆಯನ್ನು ಮಾಡಿ ಇಷ್ಟಕಾಮೇಶ್ವರಿಗೆ ಶ್ರೀಗಂಧವನ್ನು ಅರ್ಪಣೆಯನ್ನು ಮಾಡೋದರಿಂದ ಭೂಲಾಭಗಳು ಮತ್ತು ಅನೇಕ ರೀತಿಯಿಂದ ಐಶ್ವರ್ಯ ಲಾಭ, ಆಕಸ್ಮಿಕ ಧನ ಪ್ರಾಪ್ತಿಗಳು ಸಹ ಉಂಟಾಗ್ತಾ ಇರೋದ್ರಿಂದ ತುಲಾರಾಶಿಯವರಿಗೆ ಸಕಲ ರೀತಿಯಿಂದಲೂ ಸಹ ಶುಭ ಫಲಗಳು ಉಂಟಾಗ್ತಾ ಬರ್ತವೆ ಅಂತಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತುಂಬ ಹಲವಾರು ಸಮಸ್ಯೆಗಳಿಂದ ಒಂದಲ್ಲ ಒಂದು ಸಮಸ್ಯೆಗಳಿಂದ ಈ ಹಿಂದಿನ ವರ್ಷದಿಂದಲೂ ತುಂಬ ನರಳುತ್ತಲೇ ಬಂದಿದ್ದೀರಾ. ಅನೇಕ ರೀತಿಯಿಂದ ಕೋರ್ಟು ಕಚೇರಿ ಸಾಲಬಾಧೆಗಳು ಬಂಧುಗಳಿಂದ ಅನೇಕ ರೀತಿಯಿಂದಲೂ ಸಹ ನೊಂದು ಹುಟ್ಟಿದ್ದೀರ. ಆದರೆ ಈ ವರ್ಷದಲ್ಲಿ ಈ ಎಲ್ಲ ಸಮಸ್ಯೆಗಳು ಸಹ ಆ ಇಷ್ಟಕಾಮೇಶ್ವರಿಯ ಅನುಗ್ರಹದಿಂದ ಪಾರಾಗ್ತೇ ವೀಕ್ಷಕರೇ. ನೆನಪಿರಲಿ, ಗುರುವಾಕ್ಯ ಇಷ್ಟಕಾಮೇಶ್ವರಿಯ ಅನುಗ್ರಹ ಯಾರು ಪಡೆದಿರ್ತೀರ ಖಂಡಿತ ಆ ಗುರುವಾಕ್ಯವನ್ನು ಇಷ್ಟಕಾಮೇಶ್ವರಿ ನೆರವೇರಿಸ್ತಾಳೆ ಅನ್ನೋದನ್ನು ಸಹ ತಿಳಿಸುತ್ತಾ ಈ ವರ್ಷದಲ್ಲಿ ಅನೇಕ ರೀತಿಯಿಂದ ಭೂಲಾಭಗಳು ಮತ್ತು ಗೃಹ ಲಾಭಗಳು ಸಹ ಮತ್ತು ಅನೇಕ ರೀತಿಯಿಂದ ಲಾಭಗಳು, ಆಕಸ್ಮಿಕ ಧನ ಪ್ರಾಪ್ತಿಗಳು ಸಹ ಈ ವೃಶ್ಚಿಕ ರಾಶಿಯವರಿಗೆ ಉಂಟಾಗ್ತಾ ಬರುತ್ತೆ. ಮತ್ತು ವಿಶೇಷವಾಗಿ ರಾಜಕೀಯದಲ್ಲಿ ಇರುವವರಿಗೆ ಉನ್ನತ ಸ್ಥಾನ ಮಾನ ಕೀರ್ತಿಗಳು ಸಹ ದೊರೀತಾ ಹೋಗ್ತವೆ. ಮತ್ತು ರೈತಾಪಿ ವರ್ಗದವರೂ ಸಹ ಇಷ್ಟಕಾಮೇಶ್ವರಿಗೆ ವಿಶೇಷವಾಗಿ ವಸ್ತ್ರದಾನಗಳನ್ನು ಮಾಡುವುದರಿಂದ ಮತ್ತು ಸಕಲರೂ ಸಹ ವೃಶ್ಚಿಕ ರಾಶಿಯವರು ಇಷ್ಟಕಾಮೇಶ್ವರಿಗೆ ಶ್ರೀಗಂಧವನ್ನು ಸಹ ಅರ್ಪಣೆಯನ್ನು ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಇರುವ ಎಲ್ಲ ಈ ದೋಷಗಳು ಸಹ ನಿವಾರಣೆಯಾಗಿ ಉನ್ನತ ಫಲಗಳನ್ನು ಪಡಿತಾ ಬರ್ತೀರಾ. ಹರ ಮುನಿದರು ಗುರು ಕಾಯುವ ಎಂಬಂತೆ ಈ ವಾಕ್ಯವನ್ನು ಮನದಲ್ಲಿ ನೆನಪಿಸಿಟ್ಟು ಮುನ್ನಡೆದಾಗ ವಿಶೇಷವಾದ ಲಾಭಗಳು ಸದಾ ಉಂಟಾಗಲಿ ಅಂತಂದೂ ಸಹ ಆಶೀರ್ವಾದವನ್ನು ಕೊಡ್ತಾ ಇದ್ದೀವಿ ಅಂತಂದೂ ಸಹ ತಿಳಿಸುತ್ತಾ ವಿಶೇಷವಾದ ಆರ್ಥಿಕ ಪ್ರಗತಿ ಮತ್ತು ಸಾಲಬಾಧೆಯಿಂದ ಮುಕ್ತಿಯನ್ನು ಪಡಿತಾ ಬರ್ತೀರಾ ಈ ವೃಶ್ಚಿಕ ರಾಶಿಯವರು ಅಂತಂದು ತಿಳಿಸ್ತಾ ಇದ್ದೀವಿ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ವಿಶೇಷವಾಗಿ ಈ ವರ್ಷ ಅನೇಕ ರೀತಿಯಿಂದ ಲಾಭಗಳು ಉಂಟಾಗ್ತಾ ಬರುತ್ತವೆ ಮತ್ತು ಅನೇಕ ರೀತಿಯಿಂದ ಮಂಗಳ ಕಾರ್ಯಗಳು ಸಹ ಮನೆಯಲ್ಲಿ ನಡೀತಾ ಬರ್ತವೆ ಮತ್ತು ಮಕ್ಕಳಿಗೆ ಉದ್ಯೋಗ ಭಾಗ್ಯ ಪ್ರಾಪ್ತಿಗಳು ಸಹ ಧನುರಾಶಿಯವರಿಗೆ ಉಂಟಾಗ್ತಾ ಬರುತ್ತೆ. ಮತ್ತು ಧನುರಾಶಿಯ ರೈತಾಪಿ ವರ್ಗದವರೆಗೂ ಸಹ ಅನೇಕ ರೀತಿಯಿಂದ ಲಾಭಗಳನ್ನು ಈ ವರ್ಷದಲ್ಲಿ ಕಾಣ್ತಾ ಬರ್ತೀರಾ. ಮತ್ತು ಧನುರಾಶಿಯ ವಿವಾಹ ಭಾಗ್ಯಗಳು ಎಲ್ಲ ಯುವಕ ಯುವತಿಯರಿಗೂ ಸಹ ವಿವಾಹ ಭಾಗ್ಯಗಳು ಸಹ ಶೀಘ್ರವಾಗಿ ಅದರೊಳಗೂ ವರ್ಷದ ಮಧ್ಯಭಾಗದಿಂದ ಪ್ರಾರಂಭ ಆಗ್ತಾ ಬರುತ್ತೆ. ಮತ್ತು ಶತ್ರುಗಳ ಕಾಟಗಳು ಮತ್ತು ಮಾನಸಿಕ ಖಿನ್ನತೆಗೆ ವರ್ಷದ ಮಧ್ಯಭಾಗದಿಂದ ಒಳಗಾಗ್ತಾ ಹೋಗ್ತೀರಾ. ಆದಷ್ಟೂ ಸಹ ಗುರುವಿನ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವುದು ಸೂಕ್ತ. ಏಕೆಂತಂದರೆ ವರ್ಷದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಂತೂ ಸಹ ಮಾನಸಿಕ ಖಿನ್ನತೆಗಳು, ಮಾನಸಿಕ ವೇದನೆಗಳು, ವೃಥಾ ಚಿಂತೆಗಳು ಸಹ ನಿಮ್ಮನ್ನು
ಕಾಡ್ತಾ ಬರ್ತವೆ ಈ ಧನುರಾಶಿಯವರು. ಆದ್ದರಿಂದ ಆದಷ್ಟು ಗುರುವಾಕ್ಯದಂತೆ ನಡೆದು ಸಕಲ ಇಷ್ಟಕಾಮೀಶ್ವರಿಯ ಪರಿಪೂರ್ಣವನ್ನ ಅನುಗ್ರಹವನ್ನ ಪಡೆಯುವುದರ ಜೊತೆಯಲ್ಲಿ ವಿಶೇಷವಾಗಿ ಇಷ್ಟಕಾಮೇಶ್ವರಿಗೆ ತುಳಸಿಯ ಅರ್ಚನೆಯನ್ನ ಗುರುವಿನ ಮಾರ್ಗದರ್ಶನದಂತೆ ಪಡೆದು ಮಾಡಿದಾಗ ಸಕಲ ಲಾಭಾದಿಗಳನ್ನ ಈ ಧನುರಾಶಿಯವರು ಪಡಿತಾ ಬರ್ತೀರಾ. ವಿಶೇಷವಾದ ಭೂಲಾಭಗಳು, ಪ್ರಮೋಷನ್ಗಳು, ವಿಶೇಷ ಅಧಿಕಾರದಲ್ಲಿ ಬಡ್ತಿಗಳು ಸಹ ಉಂಟಾಗ್ತಾ ಹೋಗ್ತವೆ ಅನ್ನೋದನ್ನು ಸಹ ತಿಳಿಸುತ್ತಾ ಆದಷ್ಟೂ ಸಹ ಜಾಗರೂಕತೆಯನ್ನ ವಹಿಸಿ ಧನುರಾಶಿಯವರು ವರ್ಷದ ಮಧ್ಯಭಾಗದಿಂದ ಕೊನೆಯ ಭಾಗದವರೆಗೂ ಸಹ ಅಂತಂದು ಸಹ ತಿಳಿಸುತ್ತಾ ವಿಶೇಷವಾಗಿ ಗುರುವಾಕ್ಯವನ್ನ ತಪ್ಪದಲೇ ನಡೆಸಿ ಅಂತ ತಿಳಿಸ್ತಾ ಇದ್ದೀವಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಸಕಲ ಶುಭ ಲಾಭಗಳು ಸಹ ಉಂಟಾಗ್ತಾ ಬರುತ್ತೆ. ಇಷ್ಟು ದಿನ ಅನೇಕ ರೀತಿಯಿಂದ ಸಾಲಬಾಧೆಗಳು, ಋಣಬಾಧೆಗಳು, ಶತ್ರುಗಳಿಂದ ಮತ್ತು ಬಂಧು ಮಿತ್ರರಿಂದ ತುಂಬ ವ್ಯಥೆಯನ್ನು ಪಟ್ಟುಬಿಟ್ಟಿದ್ದಾರೆ. ಆದರೆ ಈ ವ್ಯಥೆಗಳೆಲ್ಲ ಸಹ ಪರಿಹಾರವಾಗಿ ಈ ವರ್ಷದಲ್ಲಿ ನೆಮ್ಮದಿಯ ನಗುವನ್ನ ಇಷ್ಟಕಾಮೀಶ್ವರಿಯು ಕರುಣಿಸ್ತಾ ಇದ್ದಾಳೆ. ಆದ್ದರಿಂದ ಮಕರ ರಾಶಿಯವರು ನೂತನವಾಗಿ ಉದ್ಯೋಗಗಳನ್ನು ಪ್ರಾರಂಭ ಮಾಡುವುದು, ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡುವುದರಿಂದ ಮಕರ ರಾಶಿಯವರಿಗೆ ಉನ್ನತವಾದ ಲಾಭಾದಿಗಳು ಸಹ ಉಂಟಾಗ್ತಾ ಬರುತ್ತವೆ. ಅಂತಹ ಗ್ರಹಗತಿಗಳೂ ಸಹ ಸೂಕ್ತವಾಗಿ ಏರ್ಪಟ್ಟಿರುವುದರಿಂದ ಮಕರ ರಾಶಿಯ ಯುವಕ ಇರಲಿ, ಯುವತಿಯರಿರಲಿ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿ ನಿಮ್ಮ ಆರ್ಥಿಕತೆಯ ಬೆಳವಣಿಗೆಯ ಜೊತೆಯಲ್ಲಿ ದೇಶದ ಅಭಿವೃದ್ಧಿಗೂ ಸಹ ಈ ವರ್ಷ ನೀವು ಸಹ ಪಾತ್ರರಾಗುವುದರ ಜೊತೆಯಲ್ಲಿ ಆದಷ್ಟು ಸಹ ವರ್ಷದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಮತ್ತು ವಿಶೇಷವಾಗಿ ಭೂಲಾಭಗಳು, ಗೃಹ ಲಾಭಗಳು ಸಹ ಈ ವರ್ಷ ನಿಮಗೆ ಪ್ರಾಪ್ತಿ ಆಗ್ತಾ ಇದೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ವಾಹನ ಲಾಭಗಳು ಮತ್ತು ಪ್ರವಾಸ ಕ್ಷೇತ್ರಗಳ ದರ್ಶನ ಮತ್ತು ತೀರ್ಥಕ್ಷೇತ್ರಗಳ ದರ್ಶನದಿಂದ ವಿಶೇಷ ಪುಣ್ಯ ಪ್ರಾಪ್ತಿಯು ಸಹ ಉಂಟಾಗ್ತಾ ಬರುತ್ತೆ ಈ ಮಕರ ರಾಶಿಯವರಿಗೆ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಬಯಸಿದ್ದೆಲ್ಲ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ ಗುರು ವಾಕ್ಯದಂತೆ ನಡೆದು ಇಷ್ಟಕಾಮೀಶ್ವರಿಗೆ ವಿಶೇಷವಾಗಿ ಬಿಲ್ವದ ಅರ್ಚನೆಯನ್ನ ಮಾಡುವುದು, ಶ್ರೀಗಂಧವನ್ನ ಸಮರ್ಪಣೆಯನ್ನ ಮಾಡುವುದರಿಂದ ಸಕಲ ಅಭಿಷ್ಟ ಫಲಪ್ರಾಪ್ತಿ ಅನ್ನೋದನ್ನು ಸಹ ತಿಳಿಸುತ್ತಾ ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೀವಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಹಿಂದಿನ ವರ್ಷ ಎಲ್ಲ ತುಂಬ ಕಹಿ ನೆನಪುಗಳು ನಿಮ್ಮನ್ನ ಕಾಡಿಬಿಟ್ವು. ಎಷ್ಟೋ ಇದರಿಂದ ಮಾನಸಿಕವಾಗಿ ವ್ಯಥೆಯನ್ನ ಪಟ್ಟಿದ್ದೀರಾ. ಆದರೆ ಈ ವರ್ಷದಲ್ಲಿ ಆ ಇಷ್ಟಕಾಮೇಶ್ವರಿಯ ದಯದಿಂದ ಆ ಸಕಲ ಸಂಕಷ್ಟಗಳೆಲ್ಲ ಪರಿಹಾರವಾಗಿ ನಿಮ್ಮ ಮುಖದಲ್ಲಿ ನಗುವಿನ ಕಳೆಯನ್ನ ಆ ಇಷ್ಟಕಾಮೇಶ್ವರಿ ಅನುಗ್ರಹದಿಂದ ಉಂಟಾಗ್ತಾ ಇದೆ ಅಂತನ್ನೋದನ್ನು ಸಹ ತಿಳಿಸುತ್ತಾ ವಿಶೇಷವಾಗಿ ಕುಂಭರಾಶಿಯವರು ಆದಷ್ಟು ಸಹ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸುವುದರಿಂದ ಮತ್ತು ಆದಷ್ಟು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಂದೇಳಿ ಅನೇಕ ಗಾದೆ ಮಾತುಗಳು ಸಹ ಇದ್ದಾವೆ. ಆದ್ದರಿಂದ ನಿಮ್ಮ ಜೊತೆಯಲ್ಲಿ ನೀವು ಯಾರ ಸಂಗಡ ಇರ್ತೀರ ಅನ್ನೋದು ಸಹ ಕುಂಭರಾಶಿಯವರದು ಮುಖ್ಯ ಆಗುತ್ತೆ. ಆದಷ್ಟು ಸಹ ಗುರುವಾಕ್ಯದಂತೆ ನಡೆದು ವಿಶೇಷವಾಗಿ ಸಜ್ಜನರ ಜೊತೆ ಕಾಲವನ್ನು ಕಳೆಯುವುದರಿಂದ ವಿಶೇಷವಾದ ಪುಣ್ಯಫಲ ಪ್ರಾಪ್ತಿಗಳು ಸಹ ಉಂಟಾಗ್ತಾ ಬರುತ್ತೆ. ಮತ್ತು ವರ್ಷದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಆದಷ್ಟು ಸಹ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸುವುದು ಮತ್ತು ನಿಮ್ಮ ತಂದೆ ತಾಯಿಯರ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸುವುದರಿಂದ ವಿಶೇಷ ಪುಣ್ಯಫಲ ಪ್ರಾಪ್ತಿಗಳು ಸಹ ನಡೀತಾ ಬರ್ತವೆ. ಮತ್ತು ದೇವತಾ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರುವುದರಿಂದ ಎಲ್ಲ ದೋಷಗಳಿಂದ ಪರಿಹಾರವನ್ನು ಉಂಟಾಗ್ತಾ ಬರ್ತೀರಾ ಮತ್ತು ಭೂಲಾಭಗಳೂ ಸಹ ಉಂಟಾಗ್ತಾ ಹೋಗ್ತವೆ. ಇದರ ಜೊತೆಯಲ್ಲಿ ಇಷ್ಟಕಾಮೇಶ್ವರಿಗೆ ಪ್ರತಿದಿನವೂ ಸಹ ಇಷ್ಟಕಾಮೇಶ್ವರಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಪಡೆದು ಅದರ ಆಚರಣೆಯನ್ನು ಮಾಡೋದು, ಗುರುವಿನ ಮಾರ್ಗದರ್ಶನದಂತೆ
ಸಕಲ ಮಂತ್ರೋಪದೇಶಗಳನ್ನು ಪಡೆದುಕೊಂಡು ಅದರಂತೆ ನಡೆಯುವುದರಿಂದ ಸಕಲ ಎಲ್ಲ ದೋಷಗಳಿಂದ ಪರಿಹಾರ ಉಂಟಾಗ್ತಾ ಬರುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಮೀನರಾಶಿಯವರು ಸಹ ಹೋದ ವರ್ಷದಲ್ಲಿ ಅನೇಕ ರೀತಿಯಿಂದ ಸಂಕಷ್ಟಗಳನ್ನು ಅನುಭವಿಸಿದ್ದೀರಾ. ಆದರೆ ಈ ವರ್ಷದಲ್ಲಿ ಈ ಯುಗಾದಿಯಿಂದ ಮೀನರಾಶಿಯರಿಗೆ ಸಕಲ ಶುಭ ಲಾಭಗಳೇ ಸಹ ಉಂಟಾಗ್ತಾ ಬರುತ್ತವೆ ಮತ್ತು ಅನೇಕ ರೀತಿಯಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣಗಳು ಸಹ ಉಂಟಾಗುವುದು ಮತ್ತು ವಿದೇಶ ಪ್ರವಾಸಗಳನ್ನು ಸಹ ಮಾಡುವುದು, ಧಾರ್ಮಿಕ ಕೆಲಸಗಳನ್ನು ಮಾಡುವುದರಿಂದ ಅನೇಕ ಮನಸ್ಸಂತೋಷಗಳು ಸಹ ಉಂಟಾಗ್ತಾ ಬರುತ್ತೆ ಮತ್ತು ಸಮಾಜದಲ್ಲಿ ಕೀರ್ತಿ ಗೌರವ ಪ್ರತಿಷ್ಠೆಗಳು ಸಹ ಹೆಚ್ಚಾಗ್ತಾ ಬರುತ್ತೆ ಮತ್ತು ವರ್ಷದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಭೂಲಾಭಗಳು ಸಹ ಉಂಟಾಗ್ತಾ ಬರುತ್ತೆ ಮತ್ತು ನೀವು ನೆನೆಸಿದ ಅಂತಹ ಗೃಹ ಕಾರ್ಯಗಳು ಸಹ ಆರಂಭವಾಗ್ತಾ ಹೋಗುತ್ತೆ ಮತ್ತು ವಿಶೇಷವಾಗಿ ಯಾರು ವಿದೇಶ ಉದ್ಯೋಗಗಳನ್ನು ಬಯಸ್ತಾ ಇದ್ದೀರಾ, ಈ ಮೀನರಾಶಿಯ ಯುವಕ ಯುವತಿಯರಿರಲಿ ವಿದ್ಯಾರ್ಥಿಗಳಿರಲಿ ಅವರೆಲ್ಲರಿಗೂ ಸಹ ವಿಶೇಷವಾದ ಉದ್ಯೋಗ ಭಾಗ್ಯಗಳೂ ಸಹ ದೊರಕ್ತಾ ಇದೆ ಮತ್ತು ಮೀನರಾಶಿಯ ರೈತಾಪಿ ವರ್ಗದವರಿಗೂ ಸಹ ವಿಶೇಷವಾದ ಧನಲಾಭ ಉಂಟಾಗ್ತಾ ಬರುತ್ತೆ ಮತ್ತು ರಾಜಕೀಯ ಮುಖಂಡರುಗಳಿಗೆ ವಿಶೇಷವಾದ ಸ್ಥಾನ ಮಾನಗಳೂ ಸಹ ಈ ಮೀನರಾಶಿಯವರಿಗೆ ದೊರಕ್ತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ ಆದಷ್ಟೂ ಸಹ ಮೀನರಾಶಿಯವರು ಎಚ್ಚರಿಕೆಯಿಂದ ಇರುವುದು ಒಳಿತು. ಹಿತಶತ್ರುಗಳ ಕಾಡಾಟ ನಿಮ್ಮನ್ನ ಕಾಡಲಿದೆ. ಆದ್ದರಿಂದ ಗುರುವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರ್ಯ ಮತ್ತು ಶ್ರೀಚಕ್ರದ ಆರಾಧನೆಯನ್ನ ಮಾಡುವುದರಿಂದ ಸಕಲ ಲಾಭಾದಿಗಳು ಸಹ ನಿಮಗೆ ಉಂಟಾಗ್ತಾ ಬರುತ್ತೆ ಅನ್ನೋದನ್ನ ಸಹ ತಿಳಿಸುತ್ತಾ ಒಟ್ಟಿನಲ್ಲಿ ಈ ಯುಗಾದಿಯಲ್ಲಿ ಮೀನರಾಶಿಯವರಿಗೆ ಲಾಭಗಳು ಉಂಟಾಗ್ತವೆ ಅನ್ನೋದನ್ನು ಸಹ ಶುಭಾಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ 12 ರಾಶಿಯವರಿಗೂ ಸಹ ನಮ್ಮ ಶ್ರೀಪೀಠದಿಂದ ಮತ್ತು ನಮ್ಮ ಪವರ್ ಟಿವಿಯ ವತಿಯಿಂದ ಸಮಸ್ತ ವೀಕ್ಷಕ ಬಾಂಧವರಿಗೂ ಸಕಲ ಶಿಷ್ಯರಿಂದ ಭಕ್ತವೃಂದಕ್ಕೆಲ್ಲ ಕೊನೆಯಲ್ಲಿ ಒಂದು ಉತ್ತಮ ಸಂದೇಶವನ್ನು ನೀಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ನಾವುಗಳು ಸದಾ ಇಷ್ಟಕಾಮೇಶ್ವರಿಗೆ ಹೇಳ್ತಾ ಇರ್ತೀವಿ, ಸಕಲ ಬಲವೂ ನೀನೆ ಸಕಲವೂ ನೀನೆ. ಏಕೆಂದರೆ ಅಮ್ಮನೇ ಎಲ್ಲ ಈ ನವಗ್ರಹಗಳ ರೂಪಿಣಿಯಾಗಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಕರ್ಮಫಲಗಳನ್ನು ನೀಡ್ತಾ ಇರ್ತಾಳೆ. ಹೀಗಾಗಿ ಈ ಎಲ್ಲ ವೀಕ್ಷಕರಿಗೂ ಮತ್ತು ಭಕ್ತರಿಂದ ಶಿಷ್ಯರಿಂದಕ್ಕೆಲ್ಲ ಮನಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಭಕ್ತಿಯಿಂದ ಯಾರು ಇಷ್ಟಕಾಮೇಶ್ವರಿಯನ್ನ ನಿತ್ಯವೂ ಶ್ರದ್ಧೆಯಿಂದ ಆಚರಣೆಯನ್ನ ಮತ್ತು ಅವಳ ಆರಾಧನೆಯನ್ನ ಯಾರು ಮಾಡ್ತಾ ಇರ್ತೀರ ಅವರೆಲ್ಲರಿಗೂ ಸಹ ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ಪ್ರತಿಯೊಂದು ದಿನವೂ ಸಹ ಸಕಲ ಸಂತೋಷ ಆನಂದಾದಿಗಳ ಜೊತೆಯಲ್ಲಿ ಅವರ ಸಕಲ ಮನೋವಾಂಛಿತ ಫಲಗಳನ್ನು ಶೀಘ್ರವಾಗಿ ಈಡೇರಿಸಲಿ. ಅದೆಂತಹ ಗ್ರಹಗಳ ಬಲಗಳು ಸಹ ಕ್ರೂರ ಫಲಗಳನ್ನು ಕೊಡ್ತಾ ಇದ್ರೂ ಸಹ ಆ ಎಲ್ಲ ಕ್ರೂರ ದೃಷ್ಟಿಗಳೂ ಸಹ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಕರುಣಾ ಕೃಪಾ ಕಟಾಕ್ಷದಿಂದ ಸಕಲವೂ ಸಹ ಪುಣ್ಯ ಫಲವನ್ನ ನೀಡುವಂತಾಗಲಿ ಅಂತಂದೇಳಿ ಹರ ಮುನಿದರು ಗುರು ಕಾಯುವ ಎಂಬಂತೆ ಈ 12 ರಾಶಿಗೂ ಸಹ ಸಕಲ ಶುಭ ಫಲಗಳೇ ಉಂಟಾಗಲಿ ಅಂತಂದೂ ಸಹ ಶ್ರೀಪೀಠದಿಂದ ನಮ್ಮ ಎಲ್ಲ ಹಿಂದಿನ ಗುರು ಪರಂಪರೆಯನ್ನು ಸಹ ಸ್ಮರಿಸಿ ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ. ಪರಮ ದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಮಸ್ತ ನಮ್ಮ ಪವರ್ ಟಿವಿಯ ತಂಡಕ್ಕೂ ಸಕಲ ವೀಕ್ಷಕ ಬಾಂಧವರಿಗೂ ಸಕಲ ಭಕ್ತರಿಂದ ಶಿಷ್ಯರಿಂದ ಮತ್ತು ಇಡೀ ವಿಶ್ವಕ್ಕೆಲ್ಲ ಶಾಂತಿ ಪ್ರೇಮ ಮತ್ತು ಸೌಹಾರ್ದತೆಯ ಜೊತೆಯಲ್ಲಿ ಸಕಲ ಮಂಗಳವನ್ನ ಪ್ರಸಾದಿಸಲಿ ಅಂತಂದು ಶುಭಾಶೀರ್ವಾದವನ್ನ ನೀಡುತ್ತಾ ಓಂ ನಮಃ ಶಿವಾಯ.